ವಿಡಿಯೋ ಕಾಲ್ ಮಾಡ್ತಿದ್ಯಾ? ಏನಿಲ್ಲ ಮಂತ್ರ, ನಿನ್ನ ನೋಡಿ ತುಂಬಾ ದಿನ ಆಯ್ತಲ್ಲ, ನೋಡ್ಬೇಕು ಅಂತ ಅನಿಸ್ತು, ಅದಕ್ಕೆ ವಿಡಿಯೋ ಕಾಲ್ ಮಾಡ್ದೆ. ಹೇ ಮಂತ್ರ, ಮದ್ವೆ ಮಾಡ್ಕೊಂಡ್ಯಾ? ಅಲ್ಲ, ನಂಗ್ ಒಂದ್ ಮಾತು ಹೇಳಿಲ್ವಲ್ಲ. ನಿನ್ ಬೆಸ್ಟ್ ಫ್ರೆಂಡ್ ನಾನು, ಅದು ನೆನ್ಪಲ್ಲಿ ಇಲ್ವಾ ನಿಂಗೆ? ಅಲ್ಲ ಕಣೆ, ನಿನ್ ಮದ್ವೆ ದಿನ ನಾನು ಎಷ್ಟೆಲ್ಲ ಓಡಾಡ್ಬೇಕು ಅಂತ ಅನ್ಕೊಂಡೆ ಗೊತ್ತಾ? ಸಂಭ್ರಮದಿಂದ ಇರ್ಬೇಕು ಅಂತ ಅನ್ಕೊಂಡೆ ಗೊತ್ತಾ? ಎಲ್ಲದಕ್ಕೂ ಕಲ್ಲು ಹಾಕ್ಬಿಟ್ಟಿಯಲ್ಲೇ. ನನ್ನನ್ನೇನ್ ಕೇಳ್ತೀಯಾ? ಅವ್ರನ್ನೇ ಕರಿತೀನಿ, ಕೇಳು. ರೀ, ಬನ್ನಿ ಇಲ್ಲಿ. ನೋಡಿ, ಗಗನ ಏನೋ ಕೇಳ್ತಿದ್ದಾಳೆ, ಉತ್ತರ ಕೊಡಿ. ಹಾಯ್ ಗಗನ. ಏನ್ ಸುಶಾಂತ್ ಅವ್ರೆ ಹೀಗ್ ಮಾಡ್ಬಿಟ್ರಿ? ಬೇರೆ ಯಾರನ್ನೂ ಕರೆಯೋದ್ ಬೇಡ, ನಾನು ಅವಳು ಕ್ಲೋಸ್ ಫ್ರೆಂಡ್ ತಾನೆ, ನನ್ನನ್ನಾದ್ರೂ ಕರಿಬಹುದಿತ್ತಲ್ವಾ? ನನ್ನ ಮದುವೆ ಆಗಿರೋದು ನನಗೆ ಗೊತ್ತಿಲ್ಲ, ನಿಮ್ಗೆ ಎಲ್ಲಿಂದ ಹೇಳೋದು? ಅದು ಗಗನ, ಹೇಳಕ್ಕಾಗ್ಲಿಲ್ಲ, ಅವಸರದಲ್ಲಿ ಆಗೋಯ್ತು. ಇವರು ಮದ್ವೆನ ಮುಂದೆ ಹಾಕ್ತಿದ್ದಾರೆ ಅಂತ ನನಗೆ ಭಯ ಆಗೋಗಿತ್ತು. ಸಡನ್ ಆಗಿ ತಾಳಿನೇ ಕಟ್ಬಿಟ್ರು. ಏನ್ ನಡೀತಿದೆ ಅಂತ ನನಗೆ ಗೊತ್ತಾಗ್ಲಿಲ್ಲ. ಹೌದೌದು, ಇವಳಿಗೇನು ಗೊತ್ತಾಗ್ಲಿಲ್ಲ, ಗೊತ್ತಿದ್ದಲ್ಲ ನನಗೆ. ಸರಿ ಸರಿ, ಅವಸರದಲ್ಲಿ ಮದ್ವೆ ಏನೋ ಮಾಡ್ಕೊಂಡ್ರಿ. ಕಂಗ್ರ್ಯಾಚುಲೇಷನ್ಸ್ ಇಬ್ರಿಗೂ. ಹಾ, ಥ್ಯಾಂಕ್ ಯು. ಥ್ಯಾಂಕ್ ಯು. ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ, ನಿಮ್ ಮದ್ವೆಗೆ ನೀವಂತೂ ಕರೆದು ಊಟ ಹಾಕ್ಲಿಲ್ಲ. ನೀವಿಬ್ರು ನಮ್ಮ ಮನೆಗೆ ಊಟಕ್ಕೆ ಬರ್ಬೇಕು. ಮಿಸ್ ಮಾಡಬಾರ್ದು. ಬರ್ತೀವಿ. ನನ್ನ ಫ್ರೆಂಡು ಅಷ್ಟು ಪ್ರೀತಿಯಿಂದ ಊಟಕ್ಕೆ ಕರೀತಿದ್ದಾಳೆ, ನಾವು ಹೋಗ್ಲೇಬೇಕು. ಯಾವಾಗ ಹೋಗೋಣ? ಸುಶಾ, ಏನಿದು ರತ್ನಮ್ಮ ಅವ್ರೆ? ಅವನಿಷ್ಟು ಚಿಕ್ಕ ಮಗು, ಅವನನ್ನ ಹೆದರ್ಸ್ತಿದ್ದಾಳಲ್ಲ, ತಪ್ಪಲ್ವಾ ಇದು? ಹೌದು ಕಣಮ್ಮ, ತಪ್ಪೆ. ಆದ್ರೆ ಏನ್ ಮಾಡೋದು? ಅದೆಂಗ್ ಬಂದು ಶಾಂತಿ ನಿವಾಸಕ್ಕೆ ಸೇರ್ಕೊಂಡ್ಲು, ಬಂದ್ ಸೇರ್ಕೊಂಡ್ಬಿಟ್ಟಿದ್ದಾಳೆ ಪಿಶಾಚಿ ತರ. ಅವಳ ಕಂಡ್ರೆ ಯಾರಿಗೂ ಆಗಕ್ಕಿಲ್ಲ ಕಣಮ್ಮ. ರಾಘವ್ ಅಪ್ಪಂಗೆ ಇದೆಲ್ಲ ಅರ್ಥನೇ ಆಗ್ತಿಲ್ಲ. ನಾವವತ್ತು ನಿಮ್ಮನೆಗೆ ಏನ್ ಕೇಳಕ್ ಬಂದಿದ್ದು ಇದಕ್ಕೋಸ್ಕರನೇ. ನೀವು ನೋಡಕ್ಕೆ ನಮ್ ಶಾಂತಿಯಮ್ಮನ್ ತರ ಇದ್ದೀರಾ ಅಂತಲ್ಲ, ನಮ್ ರಾಘವ್ ನಿಮ್ಮನ್ನೇ ಅಮ್ಮ ಅಂತ ಅನ್ಕೊಂಡ್ಬಿಟ್ಟವ್ನೆ. ಇದಕ್ಕೆಲ್ಲ ಒಂದ್ ಪರಿಹಾರ ಸಿಗ್ಲಿ ಅಂತಾನೆ ನಾವವತ್ ಬಂದಿದ್ದು. ಆದ್ರೆ ನಿಮ್ಮ ಅಣ್ಣ ಕೋಪ ಮಾಡ್ಕೊಂಡು ಆ ವಿಷಯ ಇಷ್ಟೆಲ್ಲ ವಿಪರೀತಕ್ಕೆ ಹೋಗುತ್ತಂತ ಗೊತ್ತೇ ಇರ್ಲಿಲ್ಲ ಕಣಮ್ಮ. ಪಾಪ ನಿಮ್ಮಣ್ಣ ಬಂದು ಆಸ್ಪತ್ರೆ ಸೇರಂಗಾಯ್ತು, ನಿಂಗೂ ಬೇಜಾರಾಯ್ತು. ನಮಗೂ ಪದೇ ಪದೇ ನಿಮ್ಮಣ್ಣನ ಆಸ್ಪತ್ರೆಯಲ್ಲಿ ನೋಡಕ್ಕೆ ತುಂಬಾ ಬೇಜಾರಾಗ್ತಿದೆ ಕಣಮ್ಮ, ಸಂಕಟ ಆಗ್ತಿದೆ. ದೇವ್ರ ದಯೆಯಿಂದ ಆದಷ್ಟು ಬೇಗ ನಿಮ್ಮಣ್ಣ ಹುಷಾರಾಗ್ಬಿಡ್ಲಿ. ಅಮ್ಮ, ಒಂದ್ ನಿಮಿಷ ಬಂದೆ ಬಾ. ಹಾಗಾದ್ರೆ ನನ್ನ ಮಗನ ಅಲ್ಲಿ ಬಿಡೋದು ಸರಿಯಲ್ಲ ಅನ್ಸುತ್ತೆ. ಹೇಗಾದ್ರೂ ಮಾಡಿ ಅವನ್ನ ಇಲ್ಲೇ ಉಳಿಸ್ಕೋಬೇಕು. ನನ್ನ ಮಗನ್ನ ನಾನೇ ಕಾಪಾಡ್ಕೋಬೇಕು. ಸುಕ್ಕು, ಎಲ್ಲ ರೆಡಿ ಆಯ್ತಾ? ಹ್ಞೂ ಅಮ್ಮ, ಎಲ್ಲ ರೆಡಿ ಆಯ್ತು. ಆಮೇಲೆ ಮಂತ್ರನ್ಗೆ ಕೆಲವೊಂದು ಗೊತ್ತಾಗಲ್ಲ, ನೀನ್ ಸ್ವಲ್ಪ ಹೇಳ್ಕೊಡು. ಅಮ್ಮ, ನಾನಾ? ಏನೇ ನಾನು ಅಂತ ಕೇಳ್ತ್ಯಾ? ಹೊಸದಾಗಿ ಮದ್ವೆ ಆಗಿರೋ ತರ ನಾಚ್ಕೋತಿದ್ಯಲ್ಲ. ನಡಿ. ಡಾರ್ಲಿಂಗ್, ಸ್ವಲ್ಪ ಹೊರಗಡೆ ಹೋಗ್ಬಿಟ್ ಬರ್ಲಾ? ಯಾಕೆ ಡಲ್ ಆಗಿದ್ಯಾ? ಏನಿಲ್ಲ ರೀ, ನಿಮ್ಗೆ ನನ್ನ ಫ್ರೆಂಡ್ ಮಂತ್ರ ಗೊತ್ತಲ್ವಾ? ನೋಡ್ರಿ, ಅವಳು ಹೇಳ್ದೆ ಕೇಳ್ದೆ ಮದ್ವೆ ಆಗ್ಬಿಟ್ಟಿದ್ದಾಳೆ. ಮದುವೆ ಆಗೋ ವಯಸ್ಸು, ಮದುವೆ ಆಗಿದ್ದಾರೆ, ಅದಕ್ ನೀನ್ಯಾಕೆ ಟೆನ್ಷನ್ ತಗೊಂತಿದ್ಯಾ? ರೀ, ನಿಮ್ಗೆ ಯಾವಾಗ್ಲೂ ತಮಾಷೆನೆ. ನಮ್ ಫ್ರೆಂಡ್ಶಿಪ್ ನಿಮ್ಗೆ ಅರ್ಥನೇ ಆಗಲ್ಲ. ಸರಿ ಸರಿ, ಓಕೆ ಓಕೆ, ಸಾರಿ. ನಾನೀಗ ಏನ್ ಮಾಡ್ಬೇಕು? ನೀವೇನು ಮಾಡ್ಬೇಡಿ, ಅವ್ರನ್ನ ನಾನು ಊಟಕ್ಕೆ ಕರ್ದಿದ್ದೀನಿ. ಸರಿ, ಅರೇಂಜ್ ಮಾಡಿದ್ರಾಯ್ತು ಬಿಡು. ನೀವಿರಲ್ವಾ? ಇರ್ತೀನಮ್ಮ, ಇರ್ತೀನಿ. ಓಕೆನಾ ಮಗ? ಬಂದೆ ಬಂದೆ ಬಂದೆ. ಡಾರ್ಲಿಂಗ್, ಹೊರಗಡೆ ಹೋಗ್ಬಿಟ್ಟು ಬಂದ್ಬಿಡ್ಲಾ? ಸರಿ. ಸುಕ್ಕು, ಈ ಕೆಟ್ಟದ್ರಲ್ಲೂ ಒಳ್ಳೇದ್ ನಡೆಯತ್ತೆ ಅಂತ ಹೇಳ್ತಾರಲ್ಲ, ಹಂಗೆ
ನಮ್ಮ ಮನೇಲಿ ಎಷ್ಟು ಒಳ್ಳೊಳ್ಳೆ ಕಾರ್ಯಗಳಾಗ್ತಾ ಇದಾವಲ್ವಾ? ಅಯ್ಯೋ ನನ್ಗಂತೂ ಖುಷಿನೋ ಖುಷಿ. ಹೌದಮ್ಮ. ಹಾ ಸಾಕು 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 ಸಾಕು. ಸಾಕ. ಅದಕ್ ಬಾದಾಮ್ ಪೌಡರ್ ಹಾಕು. ಏನ್ ನಡೀತಾ ಇದೆ? ಹಾ ಏನ್ ನಡೀತಾ ಇದೆ ಅಂತ ಹಿರಿ ಸೊಸೆ ಆಗಿ ನಿನಗೆ ಗೊತ್ತಿಲ್ವೇ? ಹಾಯ ಇವತ್ತು ನಮ್ಮ ಮನೇಲಿ ನನ್ ಮಗಂದು ಮಂತ್ರೊಂದು ಶಾಸ್ತ್ರ ಅಲ್ವಾ, ಅದಕ್ಕೆ ಏನ್ ಬೇಕೋ ತಯಾರಿ ಎಲ್ಲ ಮಾಡ್ತಾ ಇದೀವಿ. ಅಂದಾಗೆ ಅತ್ತೆ, ಗುರುಗಳ ಹತ್ರ ಇವತ್ತು ಒಳ್ಳೆ ದಿನನ ಶುಭ ಮುಹೂರ್ತನ ಅಂತೆಲ್ಲ ಕೇಳಿದೀರಾ? ಮದ್ವೆ ಅಂತೂ ಹೆಂಗೆಂಗೋ ಆಗೋಯ್ತು. ಈ ಶಾಸ್ತ್ರನಾದ್ರೂ ಚೆನ್ನಾಗಾಗ್ಬೇಕಲ್ವಾ? ಅದಕ್ಕೆ ದಿನ ನಕ್ಷತ್ರ ಎಲ್ಲ ನೋಡ್ಬೇಕಲ್ವಾ? ಅಯ್ಯೋ ಹೌದಲ್ವಾ, ಇದನ್ ನಾನ್ ಕೇಳಲೇ ಇಲ್ವಲ್ಲ ಸಾಧನಾ. ಅಯ್ಯೋ ದಯವಿಟ್ಟು ಕೇಳಿ ಅತ್ತೆ, ಎಲ್ಲ ಚೆನ್ನಾಗಿದೆ ಅಂದ್ರೆ ಮುಂದುವರಿಬೋದಲ್ವಾ? ಆ ಸರಿ ಸರಿ. ಗುರುಗಳೇ ತಪ್ಪು ತಿಳ್ಕೊಬೇಡಿ, ನಾನು ಇವಾಗ ಫೋನ್ ಮಾಡ್ತಾ ಇದ್ದೀನಿ ಅಂತ. ಪರವಾಗಿಲ್ಲ ಅಮ್ಮ, ಹೇಳಿ. ಅದು ನನ್ನ ಎರಡನೇ ಮಗನಿಗೆ ಮದುವೆ ಆಗೋಯ್ತು. ಓಹೋ ಸಂತೋಷ. ಹುಡುಗಿ ಮಂತ್ರನಾ? ಹೌದು ಹೌದು ಗುರುಗಳೇ, ನೀವೇ ಅವಳ ಜಾತಕ ಎಲ್ಲ ನೋಡಿ ಹೇಳಿದ್ರಲ್ಲ. ನನ್ನ ಮಗ ದಿಢೀರಂತ ಹುಡುಗಿನ ಕರ್ಕೊಂಡು ಹೋಗಿ ದೇವಸ್ಥಾನದಲ್ಲಿ ತಾಳಿ ಕಟ್ಕೊಂಡು ಬಂದ್ಬಿಟ್ಟಿದ್ದಾನೆ. ನಿಮಗ್ ವಿಷಯ ತಿಳ್ಸಕ್ಕಾಗ್ಲಿಲ್ಲ, ಬೇಜಾರ್ ಮಾಡ್ಕೋಬೇಡಿ. ಇರ್ಲಿ ಪರವಾಗಿಲ್ಲ, ಆಗೋದೆಲ್ಲ ಒಳ್ಳೇದಕ್ಕೆ ಅನ್ಕೊಳ್ಳಿ. ಇವಾಗ ಫೋನ್ ಮಾಡಿರೋ ವಿಷಯ ಏನು? ಅದೇ ಇವತ್ತು ಹುಡುಗನ್ಗೂ ಹುಡುಗಿಗೂ ಹಾಸಿಗೆ ಶಾಸ್ತ್ರ ಇಟ್ಕೊಳ್ಳೋಣ ಅಂತ ಅನ್ಕೊಂಡಿದೀವಿ. ಟೈಮು ಗಳಿಗೆ ದಿನ ಎಲ್ಲ ಸರಿಯಾಗಿದ್ಯಾ ಅಂತ ಸ್ವಲ್ಪ ನೋಡ್ತೀರಾ? ಓಹೋ, 1-2 ನಿಮಿಷ ಟೈಮ್ ಕೊಡಿ ಅಮ್ಮ. ಆಯ್ತಾಯ್ತು ಹೇಳಿ. ಏನಾಯ್ತು? ಸದ್ಯ ನೀನ್ ಹೇಳ್ದೆ ಹೋಗಿದ್ರೆ ತಪ್ಪಾಗ್ಬಿಡ್ತಿತ್ತು ಸಾಧನಾ. ಹೇಳಿ ಗುರುಗಳೇ. ಬೇಡಿ ಅಮ್ಮ, ಇವತ್ತು ಈ ಕಾರ್ಯ ನಡೆಸಬೇಡಿ. ಇನ್ನೊಂದು 21 ದಿನ ಈ ಕಾರ್ಯ ನಡೆಸದೇ ಇದ್ರೆ ತುಂಬಾ ಒಳ್ಳೆಯದು. ಅದನ್ನು ಮೀರಿ ನಡೆಸಿದ್ರೆ ಅವ್ರ ಸಂಸಾರ ಸರಿ ಇರಲ್ಲ.